ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಫ್ರೆಶ್ ಆಗಿ ಕಡ್ಲಿ ಪಲ್ಯನ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಭಾಳ ಮಂದಿಗೆ ಈ ರೆಸಿಪಿ ಗೊತ್ತಿರಲಿಲ್ಲ. ಕಡ್ಲಿ ಕಾಳು ಫ್ರೆಶ್ ಇದ್ದಾಗ ಎಳಿ ಇದ್ದಾಗ ಏನು ತಪ್ಪಲು ಇರ್ತೈತಲ್ರಿ, ಆ ತಪ್ಪಲ ಬಳಸ್ಕೊಂಡು ಮಾಡಿರುವಂತಹ ಪಲ್ಯ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲಿ ನಮ್ಮ ಬಿಜಾಪುರದಾಗಂತೂ ಈ ಪಲ್ಯ ಭಾಳ ಅಂದ್ರೆ ಭಾಳ ಫೇಮಸ್ ಐತಿ. ಒಬ್ಬರು ತೊಗರಿಬೇಳೆ ಹಾಕಿ ಮಾಡ್ತಾರೆ, ಒಬ್ಬರು ಕಡ್ಲಿಬೇಳೆ ಹಾಕಿ ಮಾಡ್ತಾರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಫಸ್ಟಿಗೆ ನೋಡಿರಿ, ಕಡ್ಲಿ ಬಾಳಿನ ನಾವು ಚೆಂದಾಗೆ ಕ್ಲೀನಾಗಿ ಅದನ್ನು ಬಿಡಿಸ್ಕೊಂಡು ಈ ರೀತಿ ಸ್ವಲ್ಪ ಕಟ್ ಮಾಡಿ ಅದನ್ನು ನಾನು ಕ್ಲೀನಾಗಿ ತೊಳೆದು ಇಟ್ಕೊಂಡಿನಿ ಸ್ನೇಹಿತರೆ. ಇದಕ್ಕೇನು ಭಾಳ ಇಂಗ್ರೀಡಿಯೆಂಟ್ ಬೇಕಾಗಂಗಿಲ್ಲ. ನಾನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ, ಆಮೇಲೆ ಹಸಿ ಮೆಣಸಿನ್ಕಾಯಿ, ಆಮೇಲೆ ಬಹಳಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ ನೋಡಿರಿ ಸ್ನೇಹಿತರೆ. ಇಷ್ಟಿದ್ರೆ ಸಾಕು. ಆಮೇಲೆ ಇದ್ರ ಜೊತೆಗೆ ನಾನು ಇಲ್ಲೇ ಹೆಸರು ಬೇಳೆನ ಕುದಿಯಾಕೆ ಇಟ್ಕೊಂಡಿನಿ ಸ್ನೇಹಿತರೆ. ನೀವು ಬೇಕಂದ್ರೆ ತೊಗರಿ ಬೇಳೆನೂ ಇದಕ್ಕೆ ಯೂಸ್ ಮಾಡ್ಕೋಬೋದು. ನಾನಿಲ್ಲೇ ಸ್ವಲ್ಪ ಭಾಳ ಹಣ್ಣನ್ನು ಅಲ್ಲ ಭಾಳ ಬಿರುಸನ್ನು ಅಲ್ಲ, ಮೀಡಿಯಮ್ ಇದ್ರೊಳಗೆ ಹೆಸರು ಬೇಳೆನ ಕುದಿಸಿಟ್ಕೊಂಡಿನಿ. ಅದ್ರ ಜೊತೆಗೆ ಒಗ್ಗರಣೆ ಹಾಕಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಸ್ನೇಹಿತರೆ. ಉತ್ತರ ಕರ್ನಾಟಕ ಒಳಗೆ ಕಡ್ಲಿ ಪಲ್ಯ ಅಂತಂದ್ರೆ ನಾವು ಸುಲ್ಗಾಯಿ ಅಂತೀವಿ, ಅಥವಾ ಹಸಿ ಕಡ್ಲಿ ಏನಿರ್ತಾವಲ್ರಿ ಆ ಥರದ ಎಳಿ ಇರುವಂತಹ ತಪ್ಪಲ ಬಳಸ್ಕೊಂಡು ಮಾಡಿರುವಂತಹ ಪಲ್ಯ ನೋಡಿರಿ ಸ್ನೇಹಿತರೆ. ರೊಟ್ಟಿ ಜೋಡಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ನೋಡಿರಿ. ನಾನಿಲ್ಲೇ ಜೀರಿಗೆ ಚಟಪಟ ಆದಮೇಲೆ ಅದರೊಳಗೆ ನಾನೇನು ಖಾರ ಕೊಟ್ಟಿಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ ಖಾರ, ಹಸಿ ಖಾರ, ಅದನ್ನು ಹಾಕಿ ಇದ್ರೊಳಗೆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ, ಅರಿಶಿಣದ ಪುಡಿ ಹಾಕ್ಕೊಂಡಿನಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರೊಳಗೆ ಹಾಕ್ಕೊಳತ್ತೀನಿ ಸ್ನೇಹಿತರೆ. ಭಾಳ ಝಟಪಟ್ ಆಕೈತಿ. ಸಜ್ಜಿ ರೊಟ್ಟಿ ಇದ್ದು ಅಂದ್ರೆ, ಅಥವಾ ಬಿಸಿ ರೊಟ್ಟಿ ಜೋಡಿ, ಅಥವಾ ಬಿಸಿ ಜೋಳದ ಕಟ್ಟಿ ರೊಟ್ಟಿ ಜೋಡಿನೂ ಈ ಪಲ್ಯ ಭಾಳ ಅಂದ್ರೆ ಭಾಳ ಸ್ನೇಹ ಇರ್ತೈತೆ ರೀ ಸ್ನೇಹಿತರೆ. ಅಷ್ಟು ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ ಸ್ನೇಹಿತರೆ. ಆಮೇಲೆ ನಾವೇನು ಬ್ಯಾಳಿ ಕುದಿಸಿಟ್ಕೊಂಡಿದ್ವಲ್ಲ ಆ ಬ್ಯಾಳಿನ ಈ ಒಗ್ಗರಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನಿಮಗೆ ಉದುರು ಬೇಕಂದ್ರೆ ನೀವು ಉದುರು ಮಾಡ್ಕೋಬೋದು. ಬೇಡಪ್ಪ ಒಂದು ಸ್ವಲ್ಪ ನಮಗೆ ಲಿಕ್ವಿಡ್ ಬೇಕಪ್ಪ ಅಂದ್ರೆ ಒಂದು ಹನಿ ನೀವು ನೀರು ಹಾಕ್ಕೋಬೋದು ನೋಡಿರಿ ಸ್ನೇಹಿತರೆ. ನಾನಿಲ್ಲೇ ತೊಳೆದಿಟ್ಕೊಂಡಿರುವಂತಹ ಕಡ್ಲಿ ಪಲ್ಯನ ಇದ್ರೊಳಗೆ ಆ್ಯಡ್ ಮಾಡ್ಕೊಳತ್ತೀನಿ. ಇಷ್ಟು ಕಡ್ಲಿ ಪಲ್ಯ ಹಾಕ್ಕೊಂಡು ನೀವು ಇದನ್ನು ಚೆಂದಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿ ತಿರುವಾಡಿ ಬಿಸಿ ಮಾಡಿಕೊಂಡ್ರೆ ಅಂದ್ರೆ ನಮ್ಮದು ಝಟ್ಪಟ್ಟಾಗಿ ಮಾಡಿರುವಂತಹ ಕಡ್ಲಿ ಪಲ್ಯ ರೆಡಿ ಆಗ್ತದೆ ಸ್ನೇಹಿತರೆ. ಈ ಪಲ್ಯ ನಿಮಗೆ ಯಾವುದೋ ಸೂಪರ್ ಮಾರ್ಕೆಟ್ ಆಗಲಿ, ಅಥವಾ ಯಾವುದೋ ಮಾಲ್ ಒಳಗಾಗಲಿ, ಅಥವಾ ಯಾವುದೋ ಮೆಟ್ರೋ ಸಿಟಿ ಒಳಗೂ ನಿಮಗೆ ಈ ಪಲ್ಯ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಓನ್ಲಿ ಹಳ್ಳಿ ಕಡೆ ಅಥವಾ ನಮ್ಮ ಉತ್ತರ ಕರ್ನಾಟಕ ಊರೊಳಗೆ ನಿಮಗೆ ಡೆಫಿನೆಟ್ಲಿ ಈ ಪಲ್ಯ ಸಿಗ್ತೈತಿ. ನೀವೇನಾದರೂ ಈ ಕಡೆ ಬಂದ್ರೆ ಅಂದ್ರೆ ಈ ಪಲ್ಯ ನೀವು ತೊಗೊಂಡು ಹೋಗಿ ನಿಮ್ಮ ಮನೆ ಒಳಗೆ ಮಾಡ್ಕೋಬೋದು ಸ್ನೇಹಿತರೆ. ಸೊ ನೋಡಿರಿ ಸ್ನೇಹಿತರೆ, ಈ ಪಲ್ಯ ನಮ್ಮದು ರೆಡಿ ಆಯಿತು. ಡೆಫಿನೆಟ್ಲಿ ನಿಮಗೂ ಈ ಪಲ್ಯ ಸಿಕ್ತಂದ್ರೆ ನೀವು ಈ ಪಲ್ಯ ಮಾಡಿ ನೋಡ್ತೀರಿ ಹೆಂಗೆ ಆಗ್ತೈತೆ ಅಂತ ಹೇಳ್ಬೇಕು ನನಗೆ. ನಮ್ಮ ಮನೆಯೊಳಗಂತಂದು ಎಲ್ಲರೂ ಇಷ್ಟಪಟ್ಟು ಈ ಪಲ್ಯ ಟೇಸ್ಟ್ ಮಾಡಿದ್ರೆ ಸ್ನೇಹಿತರೆ. ಉತ್ತರ ಕರ್ನಾಟಕದವ್ರಿಗಂತೂ ಈ ಪಲ್ಯ ಗೊತ್ತೇ ಇರ್ತೈತಿ. ಸೊ ನೀವೇನಾದರೂ ಈ ಪಲ್ಯ ಟೇಸ್ಟ್ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ.